ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ವಿದ್ಯಾ ಶಶಿಕುಮಾರ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ಈ ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂತಂದರೆ, ನಾನು ಪ್ರೆಗ್ನೆಂಟ್ ಆದಮೇಲೆ ಅಂದರೆ ಪಾಪು ಆದಮೇಲೆ ತುಂಬ ವೆಯ್ಟ್ ಗೇನ್ ಆಗಿದ್ದೀನಿ. ವೆಯ್ಟ್ ಗೇನ್ ಆಗಿರೋದ್ರಿಂದ ನನಗೆ ತುಂಬ ಎಫೆಕ್ಟ್ ಇದೆ. ಏನಪ್ಪ ಅಂತಂದರೆ, ಡೈಲಿ ಒಂದು ಚೂರು ಏನಾದರೂ ಕೆಲಸ ಮಾಡಿದರೆ ಸಾಕು, ಸ್ವಲ್ಪ ಟಯರ್ಡ್ನೆಸ್ ಆಗುತ್ತೆ, ಸುಸ್ತಾಗುತ್ತೆ, ಬೇಗ ಸುಸ್ತಾಗುತ್ತೆ. ಈವನ್ ಸ್ವಲ್ಪ ಕಸ ಗುಡಿಸಿದ್ರು ಸಾಕು ನನಗೆ ಫುಲ್ಲು ಟಯರ್ಡ್ ಆಗ್ತಾ ಇದೆ. ಏನಕ್ಕಪ್ಪ ಅದು ಅಂತಂದರೆ, ನಾನು ವೆಯ್ಟ್ ಗೇನ್ ಆಗಿರೋ ಕಾರಣ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಹಾಗಾಗಿ ಏಕೆ ಅಂತಂದರೆ, ನನಗೆ ಬಿಫೋರ್ ಬೇಬಿ ನಾನು ತುಂಬ ಆ್ಯಕ್ಟಿವ್ ಆಗಿದ್ದೆ. ಪ್ಲಸ್ ಎಷ್ಟೇ ಕೆಲಸ ಮಾಡಿದ್ರು ನನಗೆ ಅಷ್ಟೊಂದು ಟಯರ್ಡ್ ಆಗ್ತಾ ಇರಲಿಲ್ಲ. ನನ್ನ ಹೈಟಿಗೆ ಎಷ್ಟು ಬೇಕು ಅಷ್ಟು ವೆಯ್ಟ್ ಇದ್ದೆ ನಾನು. ಪಾಪು ಆದಮೇಲೆ ನಿಯರ್ಲಿ ಒಂದು 12 kgs ಆದರೂ ನಾನು ವೆಯ್ಟ್ ಗೇನ್ ಆಗಿದ್ದೀನಿ. ಈಗ ಪಾಪುಗೆ ಫೀಡಿಂಗ್ ಮಾಡ್ತಿರೋ ಕಾರಣ ನಾನು ಸ್ವಲ್ಪ ಡಯೆಟು ಅದೇನು ಮಾಡೋದಕ್ಕೆ ಹೋಗ್ತಾ ಇಲ್ಲ. ಬಟ್ ಇನ್ನು ಮುಂದೆ ಆದರೂ ನಾನು ಡಯಟ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿಂದ ನಾನು 30 days ಚಾಲೆಂಜ್ನ ತೊಗೊಳ್ತಾ ಇದ್ದೀನಿ. ಅಂದರೆ ನಾನು ಫುಡ್ಡಲ್ಲೇ ನಾನು ಏನಿದ್ರು ಡಯಟ್ನ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೋಬೇಕಾಗಿದೆ. ನಾನು ಬಿಫೋರ್ ಬೇಬಿ ನಾನು ಯೋಗ ಕ್ಲಾಸಿಗೂ ಹೋಗ್ತಾ ಇದ್ದೆ. ಆಗನೂ ನನಗೆ ಸ್ವಲ್ಪ ಕಂಫರ್ಟಬಲ್ ಫೀಲ್ ಇತ್ತು. ಬಟ್ ಈಗ ನನಗೆ ಯೋಗ ಕ್ಲಾಸಿಗೆ ಹೋಗೋಕೆ ಆಗ್ತಾ ಇಲ್ಲ. ಯಾಕಪ್ಪ ಅಂತಂದರೆ, ಪಾಪು ಇರೋ ಕಾರಣ ನನಗೆ ಅವಳು 5 ನಿಮಿಷನೂ ಬಿಟ್ಟಿರ್ತಾ ಇಲ್ಲ. ಅವಳು ಬಿಟ್ಟು ನಾನು ಎಲ್ಲಿಗೂ ಹೋಗೋಕ್ಕೂ ಆಗೋದಿಲ್ಲ. ಹಾಗಾಗಿ ಅವಳು ಸ್ವಲ್ಪ ದೊಡ್ಡಳಾದಮೇಲೆ ನಾನು ಯೋಗ ಕ್ಲಾಸ್ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಸಹ ವೆಯ್ಟ್ ಲಾಸ್ ಮಾಡದೇ ಇರೋಕೆ ಆಗೋದಿಲ್ಲ. ಹಾಗಾಗಿ ನಾನು ತೊಗೊಳ್ಳೋ ಫುಡ್ಡಲ್ಲೇ ಸ್ವಲ್ಪ ಡಯಟ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ನನ್ನ ಚಾಲೆಂಜ್ ಬಂದ್ಬಿಟ್ಟು ನಾನೀಗ 30 days ಚಾಲೆಂಜ್ ತೊಗೊಳ್ತಾ ಇದ್ದೀನಿ. 30 daysಲ್ಲಿ ನಿಯರ್ಲಿ ಅಟ್ಲೀಸ್ಟ್ ನನ್ನ ಟಾರ್ಗೆಟ್ ಇರೋದು 5 to 6 kgs ಆದರೂ ನಾನು ವೆಯ್ಟ್ ಲಾಸ್ ಆಗಬೇಕು ಅಂತೇಳಿ. ಇವತ್ತಿಂದ ನಾನು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಪ್ಲಸ್ ವೆಯ್ಟ್ ಲಾಸ್ ಡಯಟ್ ಅಂತ ಬಂದಾಗ ಊಟ ಬಿಡೋದು ಈ ಥರ ಡಯಟ್ ಅಂತಂತ ಹೇಳ್ತಾ ಇಲ್ಲ. ಆದರೆ ನಾನು ತೊಗೊಳ್ಳೋ ಫುಡ್ಡಲ್ಲೇ ಕಮ್ಮಿ ತೊಗೊಳ್ಳೋದು, ಕ್ವಾಂಟಿಟಿ ಕಮ್ಮಿ ಮಾಡ್ತೀನಿ. ಅಂದರೆ ಕ್ಯಾಲೋರೀಸ್ ಕಮ್ಮಿ ಮಾಡಿ ಪ್ಲಸ್ ನಾನು ಹೆಲ್ದಿ ಫುಡ್ನ ತೊಗೋಬೇಕು ಅಂತೇಳಿ ನಾನು ಅಂದ್ಕೊಳ್ತಾ ಇದ್ದೀನಿ. ಹಾಗಾಗಿ ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನೀಗ ಪ್ರೆಸೆಂಟ್ ಎಷ್ಟು ವೆಯ್ಟ್ ಇದ್ದೀನಿ ಅಂತಲೂ ನಿಮಗೆ ತೋರಿಸ್ತೀನಿ. ಈ ಮಧ್ಯದಲ್ಲೂ ಸಹ ಅಂದರೆ ಈಗ 30 days ಒಳಗಡೆ ಎಷ್ಟು ವೆಯ್ಟ್ ಲಾಸ್ ಆಗ್ತಾ ಇದ್ದೀನಿ ಅನ್ನೋದು ಸಹ ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ನನಗೆ ನಿಮ್ಮ ಸಪೋರ್ಟ್ ಬೇಕು. ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನಾನು ಮಾರ್ನಿಂಗ್ ಟು ಈವ್ನಿಂಗ್ ಅಂದರೆ ನೈಟ್ವರೆಗೂ ಸಹ ಏನೇನು ಫುಡ್ನ ತೊಗೊಳ್ತೀನಿ, ಏನೇನು ಆ್ಯಕ್ಟಿವಿಟೀಸ್ ನಾನು ಫಾಲೋ ಮಾಡ್ತೀನಿ ಅನ್ನೋದನ್ನ ಸಹ ನಿಮಗೆ ಹೇಳ್ತಾ ಹೋಗ್ತೀನಿ. ಇದರಲ್ಲೇನಾದರೂ ನಾನು ಸಕ್ಸಸ್ ಆಯಿತು ಅಂತಂದರೆ ನೀವು ಸಹ ಫಾಲೋ ಅಪ್ ಮಾಡ್ಬೋದು. ಥ್ಯಾಂಕ್ ಯು. ಬನ್ನಿ ನೋಡೋಣ. ಸ್ನೇಹಿತರೆ, ನಾನೀಗ ನನ್ನ ವೆಯ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟಿದೆ ಅಂತೇಳಿ. ನೋಡಿ, ಅಟ್ ಪ್ರೆಸೆಂಟ್ 71.55. ಇದು ನನ್ನ ಈಗ ಪ್ರೆಸೆಂಟ್ ವೆಯ್ಟು. ನನಗೇನಿಲ್ಲ ಅಂದರೂ 59 to 60 kg ವೆಯ್ಟ್ ಲಾಸ್ ಆಗಬೇಕು. ನೋಡೋಣ, ಫಸ್ಟ್ ನಾನು ಒಂದು 65 ಆಗಲಿ ಅಂತೇಳಿ ನೋಡ್ತಾ ಇದ್ದೀನಿ. ಸ್ನೇಹಿತರೆ, ನೋಡಿದ್ರಲ್ವ ನನ್ನ ವೆಯ್ಟ್ ಎಷ್ಟಿದೆ ಅಂತ? 71.1 ಇದ್ದೀನಿ. ನನಗೆ ಒಂದು 5 to 6 kgs ಕಮ್ಮಿ ಆಗಬೇಕು. ಹಾಗಾಗಿ ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ವೆಯ್ಟ್ ಲಾಸ್ ಚಾಲೆಂಜ್ನ. ಪ್ಲೀಸ್ ನಿಮ್ಮ ಸಪೋರ್ಟ್ ನನಗಿರಲಿ ಅಂತೇಳಿ. ಇವತ್ತಿಂದ ಡೈಲಿ ಲಾಗ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.